ರೆಬೆಲ್ ಅನ್ನೋದು ನನಗೆ ಖಾಯಂ ಸಚಿವ ಸ್ಥಾನ ಇದ್ದಂತೆ. ನನ್ನ ಜನರಿಗೆ ಅನ್ಯಾಯವಾದಾಗ ನಾನು ರೆಬೆಲ್ ಆಗಲೇಬೇಕು. ಅದು ನನ್ನ ಸ್ವಭಾವ. ರೆಬೆಲ್ ಅನ್ನೋದೇ ನನಗೆ ಖಾಯಂ ಸಚಿವ ಸ್ಥಾನವಿದ್ದಂತೆ. ವಿದ್ಯಾರ್ಥಿ ಜೀವನದಿಂದ ರಾಜಕಾರಣ ಮಾಡುತ್ತಾ ಬಂದಿದ್ದು 25 ವರ್ಷದಿಂದ ಶಾಸಕನಾಗಿದ್ದೇನೆ ಎಂದು ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದರು. ಅವರು ಶುಕ್ರವಾರದಂದು ತಾಲೂಕಿನ ಮಾಲದಿನ್ನಿ ಕ್ರಾಸ್ ಬಳಿ ನೂತನವಾಗಿ ನಿರ್ಮಿಸಿದ ರಾಜ ಋಷಿ ಶ್ರೀ ಭಗೀರಥರ ಮೂರ್ತಿ ಅನಾವರಣಗೊಳಿಸಿ ಜಗದ್ಗುರು ಶ್ರೀ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳ ಜಯಂತ್ಯೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಅದರ ಜೊತೆಯಲ್ಲಿ ನನಗೆ ಕಾಂಗ್ರೆಸ್ ಪಕ್ಷದಲ್ಲೂ ಅನ್ಯಾಯ ಆಗಿದೆ. ಬಿಜೆಪಿ ಕೆಲ ಮುಖಂಡರಿಂದಲೂ ಪಕ್ಷದಲ್ಲೂ ಅನ್ಯಾಯ ಆಗಿದೆ. ನನಗೆ ಕೆಲ ಬಿಜೆಪಿ ಮುಖಂಡರಿಂದಲೂ ಅನ್ಯಾಯವಾಗಿದೆ. ನನ್ನದು ಹೋರಾಟದ ಬದುಕು. ಹಿಂದುಳಿದ ಜನಾಂಗಗಳನ್ನು ಒಡೆದು ಆಳುವ ನೀತಿಯನ್ನು ಅನುಸರಿಸುತ್ತಿದ್ದಾರೆ. ಹಿಂದುಳಿದ ಜನಾಂಗ ಸುಮಾರು 74% ಹೆಚ್ಚಿದ್ದು ಅವರಿಗೆ ಸಿಗಬೇಕಾದ ಮೀಸಲಾತಿ ಸಿಗುತ್ತಿಲ್ಲ. ಅದರ ಬಗ್ಗೆ ಈಗಾಗಲೇ ಶ್ರೀಗಳ ಸಮ್ಮುಖದಲ್ಲಿ ಚರ್ಚಿಸಿದ್ದೇನೆ. ಅವರೆಲ್ಲರ ಮಾರ್ಗದರ್ಶನ ಪಡೆದು ಬೃಹತ್ ಹೋರಾಟ ಆಯೋಜಿಸಲಾಗುವುದು ಎಂದರು. ವಿರೋಧ ಪಕ್ಷದಲ್ಲಿದ್ದಾಗ ಬೇರೆ ಮಾತನಾಡುತ್ತಾರೆ. ಅಧಿಕಾರಕ್ಕೆ ಬಂದಾಗ ಮಾತನಾಡಿದ್ದನ್ನು ಕಾರ್ಯರೂಪಕ್ಕೆ ತರುವುದಿಲ್ಲ. ನಾವು ನೋಡಿದ ಒಳ್ಳೆಯ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರು. ಅವರಂತೆ ನಾನು ನುಡಿದಂತೆ ನಡೆಯುತ್ತಿದ್ದೇನೆ. ಹಿಂದುಳಿದ ವರ್ಗಗಳ ಮಠಾಧೀಶರು ಸಂಕಷ್ಟ ಸಮಯದಲ್ಲಿ ನನ್ನ ಮನೆಗೆ ಬಂದು ಸಂತೈಸುವ ಕೆಲಸ ಮಾಡಿದರು. ಆಗ ಎಲ್ಲ ಶ್ರೀಗಳಿಗೆ ಕೃತಜ್ಞತೆ ಸಲ್ಲಿಸಿ ನಾನು ಹೆದರುವುದಿಲ್ಲ ಎಂದು ಹೇಳಿದೆ. ಹಿಂದುಳಿದವರಿಗೆ ಅನ್ಯಾಯವಾಗಲು ಯಾವತ್ತೂ ಬಿಡುವುದಿಲ್ಲ. ನಾನು ಹೋರಾಟದ ಮೂಲಕ ಹಿಂದುಳಿದ 10 ಲಕ್ಷಕ್ಕೂ ಜನರನ್ನು ಸೇರಿಸಿ ಪ್ರತಿಭಟಿಸುವೆ ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್ GS5 ಟಿವಿ ಕನ್ನಡ ನ್ಯೂಸ್ ಗೋಕಾಕ್. ರೆಬೆಲ್ ಯಾಕೆ ಹಾಕೋದ್ರೆ ನಾವು ರೆಬೆಲ್ ಹಾಕೋದು ಮಂದಿ ಸಮಾಜ ನಮ್ಮ ವೈಯಕ್ತಿಕ ನಾವು ಆರಾಮ್ ಇರ್ಬೋದು. ಮಂತ್ರಿ ಕಾಯಿ ಮಂತ್ರಿ ಇರ್ತೀನಿ ನಾವು ಆರಾಮ್ ಕೂತು ಇನ್ಸ್ಟಿಟ್ಯೂಟ್ ಕೂತು ಆರಾಮ್ ಇರ್ತೀನಿ. ನಮ್ಗೆ ಜನರ ಅನ್ಯಾಯ ತಡೆಯಾಕ ಹೋಗಲ್ಲ. ಆ ಮಂತ್ರಿ ಹೋದ್ರೆ ಬಿಟ್ಟು ಹೊರಗೆ ಬಂದೇ ಬಿಡ್ತೀವಿ ಅಂತ ಸ್ವಭಾವ. ನಾ ರಾಜ್ಯದಾಗ ಬಹುಶಃ ನನ್ನ ರಾಜಕೀಯ ಜೀವನ 25 ವರ್ಷ MLA ಆಗಿ 25 ವರ್ಷ ಅಂತ. ಅದಕ್ಕಿಂತ 15 ವರ್ಷ ವಿದ್ಯಾರ್ಥಿ ಜೀವನದಾಗ ಮೊದಲು ರಾಜಕಾರಣ ಮಾಡೋದು 40 ವರ್ಷ ರಾಜಕಾರಣ ಮಾಡೋದು. ಈ ರಾಜಕಾರಣ ಭಾಳ ಇಡೋದು ಭಾಳಷ್ಟು ರಾಜಕಾರಣ ಇಡೋದು. ವಿರೋಧ ಪಕ್ಷ ಎಡ್ಡವರು ಮಾತಾಡ್ತಾರೋ ಅಧಿಕಾರ ಬೇರೆ ಮಾತಾಡ್ತಾರೆ. ಯಾಕೆ ಅಧಿಕಾರ ಹೋಗೋರು